ಹಾಯ್ ಹೆಲೋ ವಿದ್ಯಾರ್ಥಿಗಳೇ, ಎಲ್ಲರಿಗೂ ಕುಣಬಿ ಬ್ರದರ್ಸ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ವಿದ್ಯಾರ್ಥಿಗಳೇ, ಈ ಒಂದು ವಿಡಿಯೋದಲ್ಲಿ ಮೊರಾರ್ಜಿ ದೇಸಾಯಿ ಹಾಗೂ ಆದರ್ಶ ವಿದ್ಯಾಲಯ ಪ್ರವೇಶ ಪರೀಕ್ಷೆಗಾಗಿ ನಾವು ಸಂಭವನೀಯ ಒಂದು ಕನ್ನಡ ವಿಷಯದ ಒಂದು ಮಾದರಿ ಪ್ರಶ್ನೆಗಳನ್ನು ನೋಡ್ತಾ ಹೋಗೋಣ. ಈ ಒಂದು ವಿಡಿಯೋ ತಮಗಿಷ್ಟಾದರೆ ತಪ್ಪದೆ ಈ ವಿಡಿಯೋಗೊಂದು ಲೈಕ್ ಮಾಡಿ ಹಾಗೆ ಶೇರ್ ಮಾಡಿ. ಹಾಗೆ ಇದೇ ಥರ ಇನ್ನೂ ಹೆಚ್ಚಿನ ರೀತಿಯ ವೀಡಿಯೋಸ್ಗಳು ಬೇಕಾದಲ್ಲಿ ನಮ್ಮ ಕುಣಬಿ ಬ್ರದರ್ಸ್ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಹಾಗಾದರೆ ಬನ್ನಿ ಶುರು ಮಾಡೋಣ ವಿದ್ಯಾರ್ಥಿಗಳೇ. ಮೊದಲನೇದಾಗಿ ನೋಡಿ, ನಿಮ್ಮ ಊರಿನಲ್ಲಿ ರಸ್ತೆ ದುರಸ್ತಿ ಮಾಡಲು ಗ್ರಾಮ ಪಂಚಾಯತ್ದವರಿಗೆ ಬರೆಯುವ ಪತ್ರವು ಈ ವಿಧದ ಪತ್ರವಾಗಿದೆ: ವೈಯಕ್ತಿಕ ಪತ್ರ, ಮನವಿ ಪತ್ರ, ಜಾಹೀರಾತು ಪತ್ರ, ಪತ್ರಿಕಾ ವರದಿ ಪತ್ರ. ವಿದ್ಯಾರ್ಥಿಗಳೇ, ಈ ಒಂದು ಪ್ರಶ್ನೆ ನಿಮಗೆ ಮೊರಾರ್ಜಿ 2025ರಲ್ಲಿ ನಡೆದಂಥ ಒಂದು ಎಕ್ಸಾಮ್ನಲ್ಲಿ ಬಂದಿತ್ತು ಕ್ವಶನ್. ಇದು ರಿಪೀಟೆಡ್ ಕ್ವಶನ್ ಇದು. ಹಾಗಾಗಿ ನೀವು ನೆಕ್ಸ್ಟ್ ಮುಂಬರುವಂಥ ಎಕ್ಸಾಮ್ಸ್ಗಳಿಗೆ ಪ್ರಿಪ್ರೇಷನ್ ಮಾಡಬೇಕಾದ್ರೆ ನೀವು ಈ ಥರ ಒಂದು ಪ್ರಶ್ನೆಗಳಿಗೆ ನೀವು ಹೆಚ್ಚಿನ ಒಂದು ಪ್ರಿಫರೆನ್ಸನ್ನು ಕೊಟ್ಟು ಓದಬೇಕು. ಓಕೆನಾ. ನೆಕ್ಸ್ಟ್ ನೋಡಿ, ಇದಕ್ಕೆ ಒಂದನೇ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಬಿ, ಮನವಿ ಪತ್ರ ಸರಿಯಾದ ಉತ್ತರ. ಓಕೆ. ನೆಕ್ಸ್ಟ್ ನೋಡಿ, ಇವುಗಳಲ್ಲಿ ಯಾವುದು ವಿಜಾತಿಯ ಸಂಯುಕ್ತಾಕ್ಷರ ಹೊಂದಿದೆ? ಅಪ್ಪ, ಭಕ್ತಿ, ಅನ್ನ, ಕನ್ನಡ. ಇಲ್ಲಿ ನೋಡಿ, ವಿಜಾತಿ ಅಂತ ತಂದಾಗ ನಮ್ಗೆ ಗೊತ್ತಿದೆ, ಇದಕ್ಕೆ ಆಪ್ಷನ್ ಬಿ ಭಕ್ತಿ ಸರಿಯಾದ ಉತ್ತರ. ಓಕೆ. ನೆಕ್ಸ್ಟ್ ನೋಡಿ, ನೆಕ್ಸ್ಟ್ ಕ್ವಶನ್, ಈ ಮರಗಳು ಹಸಿರಾಗಿದೆ. ಈ ವಾಕ್ಯದಲ್ಲಿ ಅಡಿಗರೆ ಎಳೆದ ಪದದ ಏಕವಚನ ರೂಪ ಯಾವುದು? ಇಲ್ಲಿ ನೋಡಿ, ಮರ ಅನ್ನುವಂಥ ಪದಕ್ಕೆ ಒಂದು ಅಡಿಗೆರೆಯನ್ನು ಹಾಕಿದ್ದಾರೆ, ಮರ ಅನ್ನುವಂಥ ಪದಕ್ಕೆ. ಹಾಗಾದರೆ ಇದರ ಒಂದು ಏಕವಚನ ರೂಪ ಯಾವುದು ಅಂತ ಕೇಳಿದ್ದಾರೆ. ಮರಗಳು, ಸಸಿಗಳು, ಗಿಡಗಳು. ಮರ ಏನಾಗಬೇಕು ನೋಡಿ, ಇದಕ್ಕೆ ಏಕವಚನ ಅಂತ ಕೇಳಿದ್ದಾರೆ, ಇದು ಬಹುವಚನ ಈಗಾಗಲೇ ಕೊಟ್ಟಿದ್ದಾರೆ. ಇದಕ್ಕೆ ಸರಿಯಾದ ಉತ್ತರ ಮರ, ಆಪ್ಷನ್ ಎ ಸರಿಯಾದ ಉತ್ತರ, ಮರ. ಓಕೆನಾ. ನೆಕ್ಸ್ಟ್ ನೋಡಿ, ಶ್ರೇಯ ನಟಿ ಆಗುವಳು. ಈ ವಾಕ್ಯದ ಕಾಲ ಯಾವುದು? ಭೂತಕಾಲ, ಭವಿಷ್ಯತ್ ಕಾಲ, ವರ್ತಮಾನ ಕಾಲ, ಪರ್ವಕಾಲ ಅಂತ ಇದೆ. ನೋಡಿ, ಶ್ರೇಯ ನಟಿ ಆಗುವಳು ಇನ್ನೂ ಆಗಿಲ್ಲ, ಅಥವಾ ಆಗಿದ್ದಳು ಅಂತ ತಂದಾಗ ಅದು ಭೂತಕಾಲ ಬರ್ತದೆ. ಅಥವಾ ಉತ್ತ ಅಂತ ಬಂದಾಗ ಅದು ವರ್ತಮಾನ ಕಾಲ. ಹಾಗೆ ಆಗುವಳು ಇನ್ನು ಅಂತ ಬಂದಾಗ ಯಾವುದಲ್ಲಿ ಇದು ಭವಿಷ್ಯತ್ ಕಾಲ ಸೂಚಕ ಪ್ರತ್ಯಯನ್ನು ಸೂಚಿಸ್ತಾ ಇದೆ. ಆಪ್ಷನ್ ಬಿ ಸರಿಯಾದ ಉತ್ತರ. ಓಕೆ. ನೆಕ್ಸ್ಟ್ ನೋಡಿ, ಗೆಳತಿಗೆ ಪತ್ರ ಬರೆಯುವಾಗ ಬಳಸುವಂತಹ ಸಂಬೋಧನೆ ಯಾವುದು? ಆತ್ಮೀಯ, ಪೂಜ್ಯ, ಪ್ರೀತಿಯ, ಚಿರಂಜೀವಿ ಅಂತ ಇದೆ. ನೋಡಿ, ಗೆಳತಿಗೆ ಪತ್ರ ಬರೀಬೇಕಾದ್ರೆ ನಾವು ಆತ್ಮೀಯ ಅಂತಂತೇಳಿ ಬಳಸ್ತೀವಿ. ಆಪ್ಷನ್ ಎ ಸರಿಯಾದ ಉತ್ತರ. ಓಕೆ. ನೆಕ್ಸ್ಟ್ ಕ್ವಶನ್ ನೋಡಿ, ಹಾಗೆ ವಿದ್ಯಾರ್ಥಿಗಳು, ನಿಮಗೆ ಇದೇ ಥರ ಇನ್ನೂ ಹೆಚ್ಚಿನ ರೀತಿಯ ಕ್ಲಾಸಸ್ಗಳು ಬೇಕಾದಲ್ಲಿ ನಮ್ಮ ಕುಣಬಿ ಬ್ರದರ್ಸ್ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ಆದಷ್ಟು ನಿಮ್ಮ ಸ್ನೇಹಿತರಿಗೂ ಸಹ ಈ ವಿಡಿಯೋಸ್ಗಳನ್ನು ಶೇರ್ ಮಾಡಿ. ಓಕೆ. ನೆಕ್ಸ್ಟ್ ಕ್ವಶನ್ ನೋಡಿ, ಗುರುತಿಗಾಗಿ ಹಾಗೂ ವ್ಯವಹಾರದ ಉಪಯೋಗಕ್ಕೆ ಇಟ್ಟುಕೊಂಡಂತಹ ಹೆಸರುಗಳು ಏನಾಗ್ತವೆ? ರೂಢನಾಮ, ಅಂಕಿತನಾಮ, ಅನ್ವರ್ತಕನಾಮ, ಸರ್ವನಾಮ ಅಂತ ಇದೆ. ಗುರುತಿಗಾಗಿ ಹಾಗೂ ವ್ಯವಹಾರದ ಉಪಯೋಗಕ್ಕೆ ಇಟ್ಟುಕೊಂಡಂಥ ಹೆಸರುಗಳಿಗೆ ನಾವು ಏನಂತ ಹೇಳ್ತೀವಿ? ನಾವು ಸಾಮಾನ್ಯವಾಗಿ ಅಂಕಿತನಾಮ ಅಂತಂತೇಳಿ ಹೇಳ್ತೀವಿ. ಆಪ್ಷನ್ ಬಿ ಸರಿಯಾದ ಉತ್ತರ. ವ್ಯವಹಾರದ ಉಪಯೋಗಕ್ಕೆ ಹಾಗೂ ಗುರುತಿಗಾಗಿ ಇಟ್ಟುಕೊಂಡಂತಹ ಶಬ್ದಗಳು. ಉದಾಹರಣೆಗೆ ನಾವೇನಂತ ಹೇಳ್ಬೋದು, ಸ್ಥಳಗಳ ಹೆಸರು ಅಥವಾ ವ್ಯಕ್ತಿಗಳ ಹೆಸರು, ಇವೆಲ್ಲ ಏನಾಗ್ತವೆ? ಅಂಕಿತನಾಮ ಆಗ್ತವೆ. ಹಾಗಿದ್ರೆ ರೂಢನಾಮ ಅಂತ ಬಂದಾಗ ರೂಢಿಯಿಂದ ಬಂದಂತಹ ಪದಗಳು. ಓಕೆ. ನೆಕ್ಸ್ಟ್ ನೋಡಿ, ಎಂಬುದು ಯಾವ ಸ್ವರಾಕ್ಷರ? ಹೃಸ್ವರ, ಫ್ಲೂತಸ್ವರ, ಯೋಗವಾಹ, ಮಹಾಪ್ರಾಣಾಕ್ಷರ. ನೋಡಿ, ನಿಮ್ಮ ಕನ್ನಡ ವರ್ಣಮಾಲೆಯಲ್ಲಿ ಒಟ್ಟಾಗಿ ನಿಮಗೆ 49 ಅಕ್ಷರಗಳಂತ ಗೊತ್ತಿದ್ದಾವೆ. ಹಾಗಿದ್ರೆ ಒಂದು ಪ್ರಶ್ನೆ ಕೇಳ್ತೀನಿ ನೋಡಿ, ಕನ್ನಡ ಟೋಟಲ್ ಆಗಿ 49 ಅಕ್ಷರ ಇದ್ದಾವೆ. ಕನ್ನಡ ವರ್ಣಮಾಲೆಯಲ್ಲಿ ಇರುವಂತಹ ಸ್ವರಗಳ ಸಂಖ್ಯೆ ಎಷ್ಟು? ಕಮೆಂಟ್ ಮಾಡಿ ತಿಳಿಸಿ ವಿದ್ಯಾರ್ಥಿಗಳೇ. ಕನ್ನಡ ವರ್ಣಮಾಲೆಯಲ್ಲಿ ಇರುವಂತಹ ಸ್ವರಗಳ ಸಂಖ್ಯೆ, ಒಟ್ಟು ಸ್ವರಗಳ ಸಂಖ್ಯೆ ಎಷ್ಟು? ಕಮೆಂಟ್ ಮಾಡಿ ತಿಳಿಸಿ. ಓಕೆನಾ. ಎಂಬುದು ಯಾವ ಸ್ವರಾಕ್ಷರ? ಹೃಸ್ವರ, ಫ್ಲೂತಸ್ವರ, ಯೋಗವಾಹ, ಮಹಾಪ್ರಾಣಾಕ್ಷರ. ಹಾಗಿದ್ರೆ ಇಲ್ಲಿ ಅನ್ನೋದಿಲ್ಲ, ಅದು ಯೋಗವಾಹಕ ಅಥವಾ ಯೋಗವಾಹ ಅಕ್ಷರವಾಗಿದೆ. ಆಪ್ಷನ್ ಸಿ ಸರಿಯಾದ ಉತ್ತರ. ನೆಕ್ಸ್ಟ್ ನೋಡಿ, ನಾಯಕ ಪದದ ಬಹುವಚನ ರೂಪ? ನಾಯಕರು, ನಾಯಕಂದರು, ನಾಯಕಗಳು, ನಾಯಕರು, ನಾಯಕರು. ಆಪ್ಷನ್ ಸಿ ಸರಿಯಾದ ಉತ್ತರ. ಓಕೆ. ನೆಕ್ಸ್ಟ್ ನೋಡಿ, ಈಶ್ವರನಲ್ಲಿ ಪದದಲ್ಲಿರುವ ವಿಭಕ್ತಿ ಪ್ರತ್ಯಯ ಯಾವುದು? ನಿಮಗೆ ವಿಭಕ್ತಿ ಪ್ರತ್ಯಯಗಳು ಗೊತ್ತಿರಬೇಕು. ಪ್ರಥಮ ಉ, ದ್ವಿತೀಯ ನು, ತೃತೀಯಿಂದ ಚತುರ್ಥಿಗೆ ಕೆ, ಸಪ್ತಮಿಯಲ್ಲಿ ಸಂಬೋಧನೆ, ದೆಸೆಯಿಂದ ಷಷ್ಠಿ ಅ. ಇವೆಲ್ಲ ನಿಮಗೆ ವಿಭಕ್ತಿ ಪ್ರತ್ಯಯಗಳನ್ನು ಸರಿಯಾಗಿ ಅಧ್ಯಯನ ಮಾಡಿ ಇಟ್ಕೊಳ್ಳಿ. ಇಲ್ಲಿ ಈಶ್ವರನಲ್ಲಿ, ಇಲ್ಲಿ ಅಲ್ಲಿ ಅಂತ ಇದೆ, ಹೌದಾ?
ಸಪ್ತಮಿ ಇದು ವಿಭಕ್ತಿ ಪ್ರತ್ಯಯ ಆಗಿದೆ. ಆಪ್ಷನ್ ಡಿ ಸರಿಯಾದ ಉತ್ತರ. ಓಕೆ, ನೆಕ್ಸ್ಟ್ ನೋಡಿ. ಇವುಗಳಲ್ಲಿ ಯಾವುದು ಅನ್ವರ್ಥಕ ನಾಮವಾಗಿದೆ? ಕುಂಟ, ನದಿ, ಭಾರತ, ಪಟ್ಟಣ. ನೋಡಿ, ಇಲ್ಲಿ ನದಿ ಇರ್ಬೋದು ಅಥವಾ ಪಟ್ಟಣ ಇರ್ಬೋದು. ಇವೆಲ್ಲ ಏನು ಹೇಳಿ ಭಾರತ, ಇವೆಲ್ಲ ದೇಶ, ಇವೆಲ್ಲ ಏನು ಹೇಳಿ ಇದು ನದಿ, ಪಟ್ಟಣ ಇವೇನಾಗ್ತವೆ, ಇದು ರೂಢನಾಮ ಆಗ್ತವೆ. ಹೌದಾ? ಹಾಗಿದ್ರೆ ಇಲ್ಲಿ ಕುಂಟ ಅನ್ನೋದೇನು ಹೇಳಿ ಅನ್ವರ್ಥ ನಾಮ. ಆಪ್ಷನ್ ಎ ಸರಿಯಾದ ಉತ್ತರ. ಅನ್ವರ್ಥ ನಾಮಕ್ಕೆ ಯಾವುದು? ಕುಂಟ ಅನ್ನೋದು ಸರಿಯಾದ ಉತ್ತರ. ಓಕೆ, ನೆಕ್ಸ್ಟ್ ನೋಡಿ. ಒಂದು ವಾಕ್ಯವು ಕರ್ತು, ಕರ್ಮ, ಕ್ರಿಯಾಪದಗಳಿಂದ ಪೂರ್ಣಗೊಂಡಾಗ ಬಳಸುವ ಲೇಖನ ಚಿಹ್ನೆ ಅಲ್ಪವಿರಾಮ, ಪೂರ್ಣವಿರಾಮ, ಉದ್ಧರಣ ಚಿಹ್ನೆ ಯಾವುದೂ ಅಲ್ಲ. ಒಂದು ವಾಕ್ಯವು ಕರ್ತೃ, ಕರ್ಮ, ಕ್ರಿಯಾಪದಗಳಿಂದ, ಉದಾಹರಣೆಗೆ ನಾವು ಕರ್ತೃಕ್ರಮ ಯಾವುದಂತ, ರಾಮನು ಕಾಡಿಗೆ ಹೋದನು. ಹೌದಾ? ರಾಮನು ಕಾಡಿಗೆ ಹೋದನು. ಹೌದಾ? ರಾಮನು ಕಾಡಿಗೆ ಹೋದನು. ಇಲ್ಲಿ ನೋಡಿ, ಇಲ್ಲಿ ರಾಮನು ಅನ್ನೋದೇನು ಹೇಳಿ ಕರ್ತೃ, ಕಾಡು ಅನ್ನೋದು ಇಲ್ಲಿ ಕರ್ಮ, ಹೋದನು ಅನ್ನೋದು ಇಲ್ಲಿ ಕ್ರಿಯಾಪದ. ಹೌದಾ? ಹಾಗಾದರೆ ಇಲ್ಲಿ ಕರ್ತೃ, ಕರ್ಮ, ಕ್ರಿಯಾಪದ ಅರ್ಥ ಆಯಿತು ಅನ್ಕೋತೀನಿ. ಇಲ್ಲಿ ನೋಡಿ, ಹಾಗಿದ್ರೆ ಇಲ್ಲಿ ಇವೆಲ್ಲ ಕರ್ತೃ, ಕರ್ಮ, ಕ್ರಿಯಾಪದ ಇರುವಂಥ ಮುಗಿದ ಮೇಲೆ ಅಂದರೆ ಇವೆಲ್ಲ ಇರುವಂಥ ಒಂದು ವಾಕ್ಯದ ಕೊನೆಯಲ್ಲಿ ಯಾವ ಚಿಹ್ನೆ ಬಳಸಬೇಕು ಅಂತ ಕೇಳಿದಾಗ ಪೂರ್ಣ ವಿರಾಮ ಚಿಹ್ನೆ ಬಳಸಬೇಕು. ಅಂದರೆ ಲೇಖನ ಚಿಹ್ನೆಗಳ ಬಗ್ಗೆ ಸಾಕಷ್ಟು ಸಲ ಕೇಳ್ತಾ ಇದ್ದಾರೆ. ಆ ಲೇಖನ ಚಿಹ್ನೆಗಳನ್ನು ಸರಿಯಾಗಿ ನೋಡಿ ಇಟ್ಕೊಳ್ಳಿ. ಅಕ್ಬರನು ಶಾಲೆಗೆ ಹೋಗುತ್ತಿದ್ದಾನೆ. ಈ ವಾಕ್ಯ ಯಾವ ಕಾಲದಲ್ಲಿ ಇದೆ? ಭೂತಕಾಲ, ಮಳೆಗಾಲ, ವರ್ತಮಾನ ಕಾಲ, ಭವಿಷ್ಯದ ಕಾಲ. ನಾನು ಆಗಲೇ ಹೇಳಿದಾಗೆ ಇಲ್ಲಿ ಉತ್ತ ಅನ್ನುವಂಥ ಒಂದು ಕಾಲಸೂಚಕ ಪ್ರತ್ಯಯ ಬರ್ತಾ ಇದೆ. ಇಲ್ಲಿ ಉತ್ತ ಅಂತ ಬಂತವುದು, ಹಾಗಾಗಿ ಇದು ವರ್ತಮಾನ ಕಾಲವಾಗಿದೆ. ಓಕೆ, ನೆಕ್ಸ್ಟ್ ನೋಡಿ. ಗೌಡತಿ, ಗೌಡ, ಬಾದಶಾಹ ಡ್ಯಾಶ್. ಬಾದಶಾಹಿ, ಬಾದಾಶಾಹಿ ಯಾವುದೂ ಅಲ್ಲ. ನೋಡಿ, ಗೌಡತಿ, ಗೌಡ, ಬಾದಶಾಹ, ಬಾದಶಾಹಿ. ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್. ಓಕೆ, ನೆಕ್ಸ್ಟ್ ನೋಡಿ. ನಮ್ಮ ಪ್ರಕೃತಿ ಹಚ್ಚ ಹಸುರಾಗಿದೆ. ಈ ವಾಕ್ಯದಲ್ಲಿ ಅಡಿಗೆರೆ ಎಳೆದ ಪದ ಏನು ಅಂತ ಕೇಳಿದ್ದಾರೆ. ಗುಣವಿಶೇಷಣನ, ಕ್ರಿಯಾಪದನ, ಧಾತುನ, ಭಾವನಾಮನ ಅಂತ ಕೇಳಿದ್ದಾರೆ. ನಮ್ಮ ಪ್ರಕೃತಿ ಹಚ್ಚ ಹಸುರಾಗಿದೆ. ಇಲ್ಲಿ ನೋಡಿ, ಈ ವಾಕ್ಯದಲ್ಲಿ ಅಡಿಗೆರೆ ಎಳೆದ ಪದ ಏನು ಅಂತ ಕೇಳಿದ್ದಾರೆ. ಓಕೆ, ಉತ್ತರನ ಬೇಗ ಕಮೆಂಟ್ ಮಾಡಿ ತಿಳಿಸಿ ನೋಡೋಣ ವಿದ್ಯಾರ್ಥಿಗಳೇ. ಹಾಗೆ ಇದುವರೆಗೂ ನಮ್ಮ ಒಂದು ಕುಣಬಿ ಬ್ರದರ್ಸ್ ಯೂಟ್ಯೂಬ್ ಚಾನಲನ್ನು ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಎಲ್ಲರೂ ಸಬ್ಸ್ಕ್ರೈಬನ್ನು ಮಾಡ್ಕೊಳ್ಳಿ. ನೀವು ಸಬ್ಸ್ಕ್ರೈಬ್ ಮಾಡಿಕೊಂಡ್ರೆ ನಿಮ್ಮ ಮುಂಬರುವಂಥ ಒಂದು ಎಲ್ಲ ಲೈವ್ ಕ್ಲಾಸಸ್ಗಳನ್ನು ತಾವು ಉಚಿತವಾಗಿ ವೀಕ್ಷಣೆ ಮಾಡ್ಬೋದು ವಿದ್ಯಾರ್ಥಿಗಳೇ. ನಮ್ಮ ಪ್ರಕೃತಿ ಹಚ್ಚ ಹಸುರಾಗಿದೆ. ಇಲ್ಲಿ ಗುಣವಿಶೇಷಣ ಅಂತ ಕೇಳಿದ್ದಾರೆ. ಇದಕ್ಕೆ ಸರಿಯಾದ ಇದು ಗುಣವಿಶೇಷಣ ಆಗ್ತದೆ. ಹಚ್ಚ ಅನ್ನೋದೇನಲ್ಲಿ ಗುಣವಿಶೇಷಣ. ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್. ಓಕೆ, ನೆಕ್ಸ್ಟ್ ನೋಡಿ. ಪ್ರಕೃತಿ ಭಾವ ಎಂದರೆ ನಾಮಪದ, ಸಂಧಿ ಕಾರ್ಯ ನಡೆಯುವುದು, ಸಂಧಿ ಕಾರ್ಯ ನಡೆಯದೇ ಇರುವುದು ಯಾವುದೂ ಅಲ್ಲ. ಪ್ರಕೃತಿ ಭಾವ ಅಂತ ತಂದಾಗ ಏನಂತ ಕೇಳಿದ್ರೆ ಸಂಧಿ ಕಾರ್ಯ ನಡೆಯದೇ ಇರುವುದಕ್ಕೆ ನಾವು ಪ್ರಕೃತಿ ಭಾವ ಅಂತೇಳಿ ಹೇಳ್ತೀವಿ. ಸಂಧಿ ಕಾರ್ಯ ನಡೆಯದೇ ಇರುವುದು. ಓಕೆನಾ? ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್. ನೆಕ್ಸ್ಟ್ ನೋಡಿ. 7 ಬಣ್ಣಗಳು ಸೇರಿ ಡ್ಯಾಶ್ ಆಗುತ್ತದೆ. ಸಪ್ತಸ್ವರ, ಕಾಮನಬಿಲ್ಲು, ಸಪ್ತಪದಿ, ಸಪ್ತಸ್ವರ. ನೋಡಿ ವಿದ್ಯಾರ್ಥಿಗಳಿದು ಮಾರ್ಚ್ 2022ರಲ್ಲಿ ನಡೆದಂಥ ಒಂದು ಮೊರಾರ್ಜಿ ಪರೀಕ್ಷೆಯಲ್ಲಿ ಈ ಪ್ರಶ್ನೆ ಬಂದಿತ್ತು. 7 ಬಣ್ಣಗಳು ಸೇರಿ ಏನಾಗ್ತವೆ ಅಂತ ಕೇಳಿದರು. 7 ಬಣ್ಣಗಳು ಸೇರಿ ಕಾಮನಬಿಲ್ಲು ನಾವು ಮೂಡೋದನ್ನು ನಾವು ಕಾಣ್ತೀವಿ. ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. ಇದು 2022 ಮೊರಾರ್ಜಿಯಲ್ಲಿ ಬಂದಂಥ ಒಂದು ಪ್ರಶ್ನೆ ಆಗಿತ್ತು. ಓಕೆನಾ? ಇದೇ ಥರ ನೀವು ಇನ್ನೂ ಹೆಚ್ಚಿನ ರೀತಿಯ ಪ್ರಶ್ನೆಗಳನ್ನು ಪ್ರಾಕ್ಟೀಸ್ ಮಾಡಿಕೊಂಡ್ರೆ ನಿಮಗೆ ಮುಂಬರುವಂಥ ಎಕ್ಸಾಮ್ಸ್ಗಳಿಗೆ ತುಂಬ ಹೆಲ್ಪ್ ಆಗುತ್ತೆ ವಿದ್ಯಾರ್ಥಿಗಳೇ. ಹಾಗೆ ನೆಕ್ಸ್ಟ್ ಕ್ವಶನ್ ನೋಡಿ. ರಾಯಣ್ಣನನ್ನು ಬ್ರಿಟಿಷರು ದ್ವೇಷಿಸುತ್ತಿದ್ದರು. ಈ ವಾಕ್ಯದಲ್ಲಿ ದ್ವೇಷಿಸುವ ಪದದ ವಿರುದ್ಧಾರ್ಥಕ ಪದ ನೋಡಿ. ಇದು ವಾಕ್ಯ ರೂಪದಲ್ಲೂ ಸಾಕಷ್ಟು ಸಲ ನೋಡಿದ್ದೀನಿ. ವಾಕ್ಯ ರೂಪದಲ್ಲೂ ಸಹ ವಿರುದ್ಧಾರ್ಥಕ ಇರ್ಬೋದು ಅಥವಾ ಸಮಾನಾರ್ಥಕ ಶಬ್ದಗಳನ್ನು ಕೇಳ್ತಾ ಇರ್ತಾರೆ. ದ್ವೇಷಿಸು ಅಂತೇಳಿದೆ ವಿದ್ಯಾರ್ಥಿಗಳೇ. ಪ್ರೀತಿಸು, ಸಹಿಸು, ಅದ್ವೇಷಿಸು, ಗೌರವಿಸು. ದ್ವೇಷಿಸು. ರಾಯಣ್ಣನನ್ನು ಬ್ರಿಟಿಷರು ದ್ವೇಷಿಸುತ್ತಿದ್ದರು. ದ್ವೇಷಿಸು, ಪ್ರೀತಿಸು. ಓಕೆನಾ? ನೆಕ್ಸ್ಟ್ ನೋಡಿ. ಅಬ್ಬಾ ಎಷ್ಟೊಂದು ಸುಂದರ ಹೂವು. ಅಡಿಗೆರೆ ಎಳೆದ ಲೇಖನ ಚಿಹ್ನೆ ಪ್ರಶ್ನಾರ್ಥಕ, ಉದ್ಧರಣ, ಭಾವಸೂಚಕ, ವಾಕ್ಯವೇಷ್ಟನ. ಅಬ್ಬಾ ಎಷ್ಟೊಂದು ಸುಂದರ ಹೂವು. ಅಡಿಗೆರೆ ಎಳೆದ ಲೇಖನ ಚಿಹ್ನೆ ಯಾವುದಂತ ಇಲ್ಲಿ ಅಬ್ಬಾ ಅಂತ ಇದೆ. ಇಲ್ಲಿ ಇದಕ್ಕೆ ಸರಿಯಾದ ಉತ್ತರ ಭಾವಸೂಚಕ ಚಿಹ್ನೆ ಸರಿಯಾದ ಉತ್ತರ. ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್. ಗರ್ವಿ ಈ ಪದದ ವಿರುದ್ಧ ಪದ ಯಾವುದು? ಅಗರ್ವಿ, ನಿಗರ್ವಿ, ಕೋಪ, ಅಹಂಕಾರ. ಗರ್ವಿ ಇದಕ್ಕೆ
ಆಪ್ಷನ್ ಎ ಬಂದುಬಿಟ್ಟು ಅಗರ್ವಿ ಅಂತ ಇದೆ, ನಿಗರ್ವಿ ಅಂತ ಇದೆ, ಕೋಪ, ಅಹಂಕಾರ. ಗರ್ವಿ, ಅಗರ್ವಿ. ಓಕೆ, ನೆಕ್ಸ್ಟ್ ನೋಡಿ. ಎತ್ತುಗಳು ಗದ್ದೆಯಲ್ಲಿ ನೇಗಿಲನ್ನು ಎಳೆಯುವವು. ಈ ವಾಕ್ಯದಲ್ಲಿನ ಕ್ರಿಯಾಪದ ಯಾವುದು ಅಂತ ಕೇಳಿದ್ದಾರೆ. ಈ ವಾಕ್ಯದಲ್ಲಿರುವಂತಹ ಕ್ರಿಯಾಪದ ಆಪ್ಷನ್ ಎ ಎತ್ತುಗಳು ಗದ್ದೆ ನೇಗಿಲು ಎಳೆಯುವುದು. ಇದು ಮುರಾರ್ಜಿ 2025ರಲ್ಲಿ ನಡೆದಂಥ ಒಂದು ಪರೀಕ್ಷೆಯಲ್ಲಿ ಕೇಳಿದಂಥ ಒಂದು ಪ್ರಶ್ನೆಯಾಗಿದೆ. ನೋಡಿ, ಎತ್ತುಗಳು ಗದ್ದೆಯಲ್ಲಿ ನೇಗಿಲನ್ನು ಎಳೆಯುವವು. ಈ ವಾಕ್ಯದಲ್ಲಿ ಕ್ರಿಯಾಪದ ನಾನು ಆಗಲೇ ಹೇಳಿದಾಗೆ ಕರ್ತೃ ಕರ್ಮ ಕ್ರಿಯಾಪದ. ಇಲ್ಲಿ ಕರ್ತೃ ಎತ್ತುಗಳು, ಕರ್ಮ ಗದ್ದೆ. ಹೌದಾ, ಎತ್ತುಗಳು ಗದ್ದೆಯಲ್ಲಿ ನೇಗಿಲನ್ನು ಹಾಗೆ ಎಳೆಯುವ ಅನ್ನೋದೇನಾಗ್ತದೆ, ಅಲ್ಲಿ ಕ್ರಿಯಾಪದ ಆಗ್ತದೆ. ಹೌದಾ, ಹಾಗಾದ್ರಲ್ಲಿ ಯಾವುದು? ಆಪ್ಷನ್ ಡಿ ಸರಿಯಾದ ಉತ್ತರ. ಆಪ್ಷನ್ ಡಿ ಎಳೆಯುವುದು ಸರಿಯಾದ ಉತ್ತರ. ಓಕೆ ವಿದ್ಯಾರ್ಥಿಗಳೇ, ಇಲ್ಲಿಯವರೆಗೆ ಈ ಒಂದು ಕ್ಲಾಸ್ ಕೇಳಿದ್ದಕ್ಕೆ ತಮಗೆಲ್ಲರಿಗೂ ಧನ್ಯವಾದಗಳು. ಇದೇ ಥರ ನಿಮಗೆ ಇನ್ನೂ ಹೆಚ್ಚಿನ ರೀತಿಯ ಕ್ಲಾಸಸ್ಗಳು ಬೇಕಾದಲ್ಲಿ ನಮ್ಮ ಕುಣಬಿ ಬ್ರದರ್ಸ್ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ನಿಮ್ಮ ಸ್ನೇಹಿತರಿಗೂ ಸಹ ಈ ವಿಡಿಯೋಸ್ಗಳನ್ನು ಶೇರ್ ಮಾಡಿ. ಧನ್ಯವಾದ.